ಡಾಕ್ಟರ್ H.B. ರಾಜಶೇಖರ್ ಅವರ ಕಿರುಪರಿಚಯ. ಡಾಕ್ಟರ್ ರಾಜಶೇಖರ್ ಅವರು ಒಬ್ಬ ಹಿರಿಯ ವೈದ್ಯರಾಗಿ ಹಾಗೂ ಮಕ್ಕಳ ತಜ್ಞರಾಗಿ ವೈದ್ಯ ಲೋಕಕ್ಕೆ ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಹಲವಾರು ಸಾಮಾಜಿಕ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಗಳ ಅಧ್ಯಕ್ಷರಾಗಿ ಅನನ್ಯವಾದ ಕೊಡುಗೆ ನೀಡಿದ್ದಾರೆ. ಮಾನವೀಯ ಅಂತಃಕರಣವುಳ್ಳ ಡಾಕ್ಟರ್ ರಾಜಶೇಖರ್ ಅವರು ದಿನಾಂಕ 24/10/1946 ಮೈಸೂರಿನ ಶ್ರೀ ಬೋರೇಗೌಡ ಮತ್ತು ಶ್ರೀಮತಿ ಜವನಮ್ಮನವರ ದಂಪತಿಗಳ ಹೆಮ್ಮೆಯ ಪುತ್ರರಾಗಿ ಮೈಸೂರು ಜಿಲ್ಲೆಯ ಅಗ್ರಹಾರದಲ್ಲಿ ಜನಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಇವರು ಉತ್ತಮ ವಾಗ್ಮಿಯೂ ಆಗಿ ತಮ್ಮ ಕಾಲೇಜಿನ ಚರ್ಚಾಕೂಟಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿದ್ದರು. ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿ ಎಂಬ ಪ್ರಶಸ್ತಿಯನ್ನು ಗಳಿಸಿದ್ದರು. ಇವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಯನ್ನು ಮತ್ತು ಮಂಗಳೂರಿನ ಕಸ್ತೂರಬಾ ಮೆಡಿಕಲ್ ಕಾಲೇಜಿನಲ್ಲಿ DCH ಪದವಿಯನ್ನು ಪ್ರಥಮ ಸ್ಥಾನದಲ್ಲಿ ಪಡೆದರು. ಮುಂದೆ ರಾಜಶೇಖರ್ ಅವರು ವೈದ್ಯಾಧಿಕಾರಿಯಾಗಿ ಸರ್ಕಾರಿ ಸೇವೆಗೆ ಸೇರಿ ಗ್ರಾಮಾಂತರ ಪ್ರದೇಶ ಹಾಗೂ ಮೈಸೂರಿನ KR ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದರು. ಅತ್ಯುತ್ತಮವಾಗಿ ಕುಟುಂಬ ಯೋಜನಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ ಕೀರ್ತಿಗೂ ಭಾಜನರಾದರು. ಬಳಿಕ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಮೈಸೂರಿನ ಹೊರವಲಯದಲ್ಲಿ ತಮ್ಮದೇ ಆದ ರಾಜಶೇಖರ್ ಮೆಡಿಕಲ್ ಫೌಂಡೇಶನ್ನ ಸ್ಥಾಪಿಸಿ ಸಹಸ್ರಾರು ಜನರಿಗೆ ಆರೋಗ್ಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟರು. ಇಂದಿನ ಮುಖ್ಯಮಂತ್ರಿಗಳಾಗಿರುವ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಅಂದು ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದು ಒಂದು ವಿಶೇಷ. ತಮ್ಮ ಮೃದು ನುಡಿ, ಸಾತ್ವಿಕ ವ್ಯಕ್ತಿತ್ವದಿಂದ ಎಲ್ಲರ ಮನಸೂರೆಗೊಳ್ಳುವ ಡಾಕ್ಟರ್ ರಾಜಶೇಖರ್ ಅವರ ಸೇವೆ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವಾರು ಸಾಮಾಜಿಕ, ಸಾಹಿತ್ಯ ಸಂಘಟನೆಗಳ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ. ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್, ಕಲ್ಪವೃಕ್ಷ ಟ್ರಸ್ಟ್, ಕಾವ್ಯಲೋಕ ಟ್ರಸ್ಟ್ ಹಾಗೂ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಪ್ರತಿಷ್ಠಾನ ಇವುಗಳ ಸಂಸ್ಥಾಪಕರ ಅಧ್ಯಕ್ಷರಾಗಿ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ತಮ್ಮ ಕುಟುಂಬದ ಕಾವೇರಿ ಪ್ರಕಾಶನದ ಮೂಲಕ ಹಲವಾರು ಮಹತ್ವದ ಕೃತಿಗಳ ಪ್ರಕಟಣೆಗೆ ನೆರವಾಗಿದ್ದಾರೆ. ನಾಡು ನುಡಿಗೆ ಸಂಬಂಧಿಸಿದಂತೆ ಹೋರಾಟಗಳಲ್ಲಿ ಪಾಲ್ಗೊಂಡು ಜನಜಾಗೃತಿ ಮೂಡಿಸಿದ್ದಾರೆ. ಇವರ ಸಾಧನೆಯನ್ನು ಗೌರವಿಸಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳು ಸಂದಿವೆ. ಕಾಯಕ ಯೋಗ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿ, ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ವೈದ್ಯ ಸೇವಾ ರತ್ನ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು ಇವರ ಮುಡಿಯನ್ನು ಅಲಂಕರಿಸಿವೆ. ಮಹಿಳಾ ಪರ ಕಾಳಜಿಯ ಡಾಕ್ಟರ್ ರಾಜಶೇಖರ್ ಅವರು ತಮ್ಮ ಧರ್ಮಪತ್ನಿಯಾದ ಮಹಾಕವಿ ಶ್ರೀಮತಿ ಡಾಕ್ಟರ್ ಲತಾ ರಾಜಶೇಖರ್ ಅವರ ಸಾಧನೆಯ ಹಿಂದಿನ ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರಿಗೆ ನಿರಂತರ ಪ್ರೋತ್ಸಾಹ ಬೆಂಬಲವನ್ನು ನೀಡುತ್ತಾ ಬಂದಿದ್ದಾರೆ. ಇದೀಗ ಇವರ ಮಕ್ಕಳು ಆದ ಡಾಕ್ಟರ್ HR ಸಂಜಯ್ ಹಾಗೂ ಡಾಕ್ಟರ್ HR ಸೌಮ್ಯ ಸಹ ತಂದೆಯ ಆದರ್ಶದ ಹಾದಿಯಲ್ಲೇ ಮುನ್ನಡೆಯುತ್ತಿರುವುದು ಸಂತಸದ ಸಂಗತಿ. ಇನ್ನೋರ್ವ ಮಗಳು HR ಸೌಜನ್ಯ ಕನ್ನಡ MA ಮಾಡಿ ಸಾಹಿತ್ಯದಲ್ಲಿ ಆಸಕ್ತರಾಗಿದ್ದಾರೆ. ಡಾಕ್ಟರ್ ರಾಜಶೇಖರ್ ಅವರು ಉತ್ತಮ ಲೇಖಕರೂ ಆಗಿದ್ದು ಇವರ ಹಲವಾರು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಆಕಾಶವಾಣಿ ಹಾಗೂ ದೂರದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂದರ್ಶನ ನೀಡಿದ್ದಾರೆ. ಜ್ಞಾನಾರ್ಜನೆಗಾಗಿ ದೇಶ ಸುತ್ತು ಕೋಶ ಓದು ಎಂಬಂತೆ ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಅದಾಗಲೇ 30ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರವಾಸ ಮಾಡಿ ಇವರು ತಮ್ಮ ಅನುಭವಗಳನ್ನು ವಿಸ್ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರಿಸುಮಾರು 45 ವರ್ಷಗಳ ಸುದೀರ್ಘ ವೈದ್ಯಕೀಯ ಸೇವೆ ಸಲ್ಲಿಸಿರುವ ಇವರು ಬಡವರ ಬಂಧುವಾಗಿರುವುದು ಹಾಗೂ ಅವರು ಸೇವೆ ಸಲ್ಲಿಸಿದ ಎಲ್ಲ ಸ್ಥಳಗಳಲ್ಲಿಯೂ ಅವುಗಳನ್ನು ರೋಗಿಗಳು ಸರಿಸುವ ರೀತಿ ವೈದ್ಯೋ ನಾರಾಯಣ ಅರಿಹಿ ಎಂಬ ನಾಣ್ಣುಡಿಯನ್ನು ನೆನಪಿಸುತ್ತದೆ. ಇಂತಹ ಮೇರು ಪರ್ವತದಂತಹ ವ್ಯಕ್ತಿತ್ವವುಳ್ಳ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸ ತಂದಿದೆ.
ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಹಿತವಚನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಸೇರಿರತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ತಂದೆ ತಾಯಂದಿರೇ ಮತ್ತು ಪುಟಾಣಿ ಮಕ್ಕಳೇ, ಮತ್ತು ಈಗ ವೇದಿಕೆ ಮೇಲಿರ್ತಕ್ಕಂಥ ಕಿಶೋರ್ ಬಿಡಪ್ಪ ಅವರು, ನಮ್ಮ ಪೆರೇರಾ ಮೇಡಮ್ ಈಗ ತಾನೇ ಭಾಷಣ ಮಾಡಿದ್ದಾರೆ, ಆಶಾ ಅವರಿದ್ದಾರೆ, ಸಚಿನ್ ಇದ್ದಾರೆ, ಶ್ರಮಕ್ಕೆ ಅಲ್ಲಿದ್ದಾರೆ, ರತಿ ಮೇಡಮ್ ಇಲ್ಲಿದ್ದಾರೆ. ನೀವೆಲ್ಲ ಮುಂದುಗಡೆ ಕೂತ್ಕೊಂಡು ಈ ಡಾಕ್ಟ್ರು ಎಷ್ಟೊತ್ತು ಮಾತಾಡ್ತಾರೋ ಏನೋ ಅಂತ ಹೆದರಿಕೆಯಿಂದ ಕುಳಿತುಕೊಂಡಿದ್ದೀರಿ. ಆದರೆ ನನಗೆ ತುಂಬ ಸಂತೋಷದ ವಿಚಾರ ಏನು ಅಂತ ಅಂದರೆ, ಕಿಶೋರ್ ಅವರು ಇಂಥ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಮಕ್ಕಳಿಗೆಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮನ್ನು ಕೂಡ ಸೇರಿಸಿ ನಿಮ್ಮನ್ನು ತಂದೆ ತಾಯಂದಿರು ಅಂತ ಗುರುತಿಸಿ ನಿಮ್ಮ ಜವಾಬ್ದಾರಿಗಳೇನು ಮಕ್ಕಳ ಬಗ್ಗೆ ಅಂತ ಹೇಳಿ, ಮಕ್ಕಳಿಗೆ ಜವಾಬ್ದಾರಿಗಳೇನು ಅಂತ ಹೇಳುವಂಥ ಪ್ಲ್ಯಾಟ್ಫಾರ್ಮ್ ಇದಲ್ಲ. ಮಕ್ಕಳಿಗೆ ಜವಾಬ್ದಾರಿಗಳನ್ನು ಹೇಳೋದಕ್ಕೆ, ಭಾಷಣ ಮಾಡೋದಕ್ಕೆ ಇದು ಪ್ಲ್ಯಾಟ್ಫಾರ್ಮ್ ಅಲ್ಲ. ಆದರೆ ಇದು ಮುಖ್ಯವಾಗಿ ತಂದೆ ತಾಯಂದಿರು ಹೇಗೆ ಮಕ್ಕಳನ್ನು ಬೆಳೆಸಬೇಕು, ಹೇಗೆ ಅವ್ರನ್ನ ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರೀ ಸ್ಕೂಲು, LKG, UKG ಇವುಗಳಲ್ಲಿ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಜೊತೆಗೆ ಅವರು ಒಂದು ವಿದ್ಯಾಸಂಸ್ಥೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಕಿಶೋರ್ ಅವರು ಈ ಒಂದು ಸಂದರ್ಭದಲ್ಲಿ ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ರೀತಿಗೆ ನೀವೆಲ್ಲರೂ ಕೂಡ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕಾಗಿ. ಸ್ಥಾಪನೆ ಮಾಡಿದ್ರು ವೀಣಾ ಮ್ಯಾಮ್ ಮತ್ತು ಜಯಂತ್ ಅವರು ಸ್ಥಾಪನೆ ಮಾಡಿದ್ರು. ನಾವು ಈಗ ಜಸ್ಟ್ ಕೊನೆ 3 ತಿಂಗಳಲ್ಲಿ ಬಂದು ವೀಣಾ ಮೇಡಮ್ ಮತ್ತು ಜಯಂತ್ ಅವರು ನೀವು ಮಾತಾಡಿ. ಐ ಹಾರ್ಟ್ಲಿ ವೆಲ್ಕಮ್ ವೀಣಾ ಆ್ಯಂಡ್ ಜಯಂತ್. ಅವರು ಸ್ಥಾಪನೆ ಮಾಡಿರೋದು ನಾವೀಗ ಒಂದು 3 ತಿಂಗಳಿಂದ ತಾತ್ಕಾಲಿಕವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ಮುಖ್ಯವಾಗಿ ಮಾತನಾಡ್ತಕ್ಕಂಥದ್ದು ಹೆಚ್ಚಿಗೆ ಹೊತ್ತು ಸಮಯ ತಗೊಳ್ಳೋದಿಲ್ಲ. ತಂದೆ ತಾಯಂದಿರು ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಒಂದೆರಡು ಮಾತುಗಳನ್ನು ಹೇಳಿ, ನೀವು ಯಾವ ರೀತಿ ನಡ್ಕೋಬೇಕು ಮಕ್ಕಳ ಜೊತೆ ಅನ್ನೋದು ತಿಳಿಸ್ಕೊಟ್ಟು, ಮಕ್ಕಳನ್ನು ಒಳ್ಳೆಯ ಪ್ರಜೆಗಳಾಗಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ಹೇಗೆ ನೀವು ನೆರವೇರಿಸಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ. ಮಗು ಹುಟ್ಟಿದ ತಕ್ಷಣ ಎಲ್ಲ ಪ್ರಾಣಿಗಳಲ್ಲೂ ಸಹಜವಾದಂಥ ವಿಚಾರ, ಒಂದು ಕುರಿ ಮರಿಯಿಂದ ಹಿಡಿದು, ಆಡು ಮರಿಯಿಂದ ಹಿಡಿದು, ಕೋತಿ ಮರಿಯಿಂದ ಹಿಡಿದು, ನಾಯಿ ಮರಿಯಿಂದವರೆಗೂ ಕೂಡ ಹುಟ್ಟಿದ ತಕ್ಷಣ ಅವಕ್ಕೆ ಬರ್ತಕ್ಕಂಥ ಮೊದಲನೆಯ ಗುಣ ಅಂತಂದರೆ ಮಕ್ಕಳಿಗೆ ತಾಯಿಯನ್ನು ತಬ್ಕೊಳ್ಳೋದು. ತಾಯಿಯನ್ನು ಬಿಟ್ಟಿರೋದಿಲ್ಲ ಅವು. ಕೋತಿ ಮರಿಯಂತೂ ನೀವು ನೋಡಿರ್ತೀರ, ಕೋತಿ ಮರದಿಂದ ಮರಕ್ಕೆ ಹಾರ್ತಾ ಇರ್ತದೆ, ಆ ಸಣ್ಣ ಮರಿ ಅದನ್ನು ಹೊಟ್ಟೆನ ತಬ್ಕೊಂಡು ಇಟ್ಕೊಂಡಿರ್ತದೆ, ಅದು ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಆ ತಾಯಿ ಬಗ್ಗೆ ಅತ್ಯಂತ ಅಟ್ಯಾಚ್ಮೆಂಟ್ ಅಂತೇನು ಕರಿತೀವೋ ಅದು ಆ ಮಗುಗೆ ಇದೆ. ಇದು ಸಹಜವಾದಂಥ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಒಂದು ಕ್ರಿಯೆ. ಈಗ ನೀವು ನೋಡ್ತಾ ಇದ್ರಿ, ಈಗ ಇಲ್ಲಿ ಪ್ರೈಸ್ ಇಸ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಮಗು ಅವ್ರ ತಾಯಿ ಕಂಕಳಿಂದ ಕೆಳಗೆ ಇಳಿತಾ ಇಲ್ಲ. ಅವಳಿಗೆ ಪ್ರೈಸು ಬೇಡ, ಪ್ರೈಸು ಅಂದ್ರೆ ಏನು ಗೊತ್ತೂ ಇಲ್ಲ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಅವಳಿಗೆ ಆಶ್ಚರ್ಯನೂ ಆಯಿತು, ಭಯನೂ ಆಯಿತು, ಜೊತೆಗೆ ಹೆದರಿಕೆನೂ ಆಯಿತು. ತಾಯಿಯನ್ನು ಬಿಟ್ಟು ಇಳಿತಾ ಇಲ್ಲ, ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಆಯ್ತಾ ಇಲ್ಲ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ಮಕ್ಕಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿಯನ್ನು ತಬ್ಕೋಬೇಕು ಅಂತಕ್ಕಂಥ ಒಂದು ಹಂತ ಇರ್ತದೆ. ಅನಂತರ ಬರ್ತಾ 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 ಕೋತಿ ಮರಿಗಳು ಹೇಗೆ ಬಿಟ್ಟು ಆಟ ಆಡಿಸ್ತವೋ, ನಾಯಿ ಮರಿಗಳು ಹೇಗೆ ತಾಯಿ ಮರಿ ಬಿಟ್ಟು ಆಟ ಆಡಿಸ್ತವೋ, ಹಾಗೆ ಅವಕ್ಕೆ ಬೇರೆ ಬೇರೆ ಸ್ವಾತಂತ್ರ್ಯ ಕೊಟ್ಟು ಮಗುನ ಮಾನಸಿಕವಾಗಿ ಸ್ವಲ್ಪ ಸ್ವತಂತ್ರವಾಗಿ ಮಾಡ್ತಕ್ಕಂಥ ಕೆಲಸ ಬೆಳೆದು ಅವುಗಳನ್ನು ಬೆಳೆಸ್ತಕ್ಕಂಥ ಸಂದರ್ಭ ಉಂಟು. ಹಾಗಾಗಿ ತಾಯಿ ತಂದೆಯರ ಮುಖ್ಯ ಪಾತ್ರ ಏನಪ್ಪ ಅಂದರೆ ಮಕ್ಕಳನ್ನು ಪ್ರೀತಿಸೋದು. ಐ ಆಲ್ವೇಸ್ ಟೆಲ್ ದಿಸ್, ಇದೆಲ್ಲ ಸಂದರ್ಭದಲ್ಲೂ ಹೇಳ್ತೀನಿ. ನೀವು ಮಗು ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ, ಮಗು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಬುದ್ಧಿವಾದ ಹೇಳಿ, ಬುದ್ಧಿವಾದ ಹೇಳೋ ರೀತಿಯಲ್ಲಿ ಹೇಳಿ. ಮಗುನ ಹೆಚ್ಚು ಹೊಡೆಯೋಕ್ಕೆ ಹೋಗಬೇಡಿ, ಶಿಕ್ಷೆ ಮಾಡೋಕ್ಕೆ ಹೋಗಬೇಡಿ, ಹೇಳುವಷ್ಟು ಹೇಳಿ. ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾಯಿದ್ರೂ ಕೂಡ ಮಗು ಮೇಲೆ ಯಾವತ್ತೂ ರೇಗಿ ಬೈದು ಹೊಡೆದು ಬುದ್ಧಿ ಕಲಿಸ್ತೀನಿ ಅಂಥೇಳಿ ಮಾಡಬೇಡಿ. ಶಿಕ್ಷೆ ಮಾಡೋದು ಒಂದು ರೀತಿಯಲ್ಲಿ ಬುದ್ಧಿ ಕಲಿಸೋ ದಾರಿಯಾದರೂ ಕೂಡ ಮಕ್ಕಳಾಗಿರುವಾಗ ಅವರುಗಳಿಗೆ
ಹೊಡೆಯೋದು ಅಥವಾ ಅವುಗಳನ್ನ ಬೈಯೋದು ಅವುಗಳನ್ನ ನಿಲ್ಲಿಸೋದು ಮಾಡ್ತಕ್ಕಂಥದ್ದು ಅಲ್ಲ. ಪ್ರೀತಿಯಿಂದಲೇ ಮಾಡಬೇಕು. ಈ ಪ್ರೀತಿಯಿಂದನೇ ಮಾಡ್ತಕ್ಕಂಥ ಇರೋ ಸಂದರ್ಭದಲ್ಲಿ ನೀವು ಕೂಡ ಯಾವ ರೀತಿ ಆಗಬೇಕು ಅಂತ ಅಂದರೆ, ತಾಯಿನೂ ಕೂಡ ಒಂದು ಮಗುವಾಗಬೇಕು, ತಂದೆನೂ ಕೂಡ ಒಂದು ಮಗುವಾಗಬೇಕು. ಒಂದು ಮಗುವಾಗಿ ಮಗುವನ್ನು ಬೆಳೆಸ್ತಕ್ಕಂಥ ಒಂದು ಕಲೆಯನ್ನು ತಂದೆ ತಾಯಿಯಂದರು ಯಾವತ್ತು ಕಲ್ತ್ಕೋತಾರೋ ಅವತ್ತು ಅವರು ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕ್ತಾರೆ. ನಾನು ಪದೇ ಪದೇ ಹೇಳ್ತೀನಿ ತಂದೆ ತಾಯಿಗಳಿಗೆ, ನಿಮ್ಮ ಮಗು ಏನಾಗಬೇಕು ಅಂತ ಇದ್ದೀರಿ ಅಂತಂದರೆ, ಅವನು ಡಾಕ್ಟ್ರ್ ಆಗಬೇಕು ಸರ್, ಇನ್ನೇನಾಗಬೇಕು, ಇಂಜಿನಿಯರ್ ಆಗಬೇಕು ಸರ್, IAS ಆಫೀಸರ್ ಆಗಬೇಕು ಸರ್, ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಬೇಕು ಸರ್, IPS ಮಾಡಬೇಕು ಸರ್, SP ಆಗಬೇಕು ಸರ್. ಇವೆಲ್ಲವನ್ನು ಹೇಳ್ಕೊಡ್ತಾರೆ ತಂದೆ ತಾಯಿಗಳಿಗೆ. ಮಗುಗೆ ಹೇಳ್ಕೊಂಡು, ನೀನು ದೊಡ್ಡದಾಗಿ ಬೆಳೆದು ಡಾಕ್ಟ್ರ್ ಆಗಬೇಕು, ದೊಡ್ಡದಾಗಿ ಬೆಳೆದು ಇಂಜಿನಿಯರ್ ಆಗಬೇಕು, ದೊಡ್ಡ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ದೊಡ್ಡ ಕೆಲಸಕ್ಕೆ ಸೇರ್ಕೋಬೇಕು, ಈ ರೀತಿ ಹೇಳ್ತಾರೆ ಹೊರತು, ನೀನು ಬೆಳೆದು ಒಳ್ಳೆ ಪ್ರಜೆ ಆಗಪ್ಪ, ಒಳ್ಳೆ ಮಗು ಆಗಪ್ಪ, ಸಮಾಜಕ್ಕೆ ಒಳ್ಳೆಯವನಾಗಪ್ಪ ಅಂತ ಒಳ್ಳೆ ಬುದ್ಧಿ ಹೇಳ್ತಕ್ಕಂಥ ಒಂದು ಸತ್ಸಂಪ್ರದಾಯ ನಮ್ಮ ತಂದೆ ತಾಯಿಯಂದರಲ್ಲಿ ಬರಬೇಕು. ಆದರೆ ಅನೇಕ ಸಂಸ್ಥೆಗಳಿರ್ತವೆ, ಬೇಕಾದಷ್ಟು ಸಂಸ್ಥೆಗಳಿದೆ. ಆ ಸಂಸ್ಥೆಗಳಲ್ಲಿ ಮಕ್ಕಳನ್ನ ಬೆಳೆಸುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಗು ಇದನ್ನೇ ಮಾಡಬೇಕು ಅಂತ ಒತ್ತಾಯ ಮಾಡಿದೆ. ಈಗ ನನ್ನ ಎದುರುಗಡೆ ಕುಳಿತಿರ್ತಕ್ಕಂಥವು ಪ್ರೀ ಸ್ಕೂಲು ಮತ್ತು UKG ಮತ್ತು LKG ಇರ್ತಕ್ಕಂಥ ಮಕ್ಕಳು, ಅವ್ರ ತಂದೆ ತಾಯಂದಿರು. ಇಲ್ಲಿ ನಿಮಗೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಮಕ್ಕಳ ಬೌದ್ಧಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ವಾಟ್ ವಿ ಕಾಲ್ ಆ್ಯಸ್ ಅದರ ಒಂದು ಒಟ್ಟಾರೆ ಸಮಗ್ರವಾದ ವ್ಯಕ್ತಿತ್ವದ ಬೆಳವಣಿಗೆ ಯಾವ ರೀತಿ ಬರಬೇಕು ಅಂತ ಅಂದರೆ, ಅದು ಯಾವಾಗಲೂ ಕೂಡ ಮಗುಗೆ ತೊಂದರೆ ಕೊಡದ ಹಾಗೆ, ಅದಕ್ಕೆ ಯಾವುದೇ ಒಂದು ಬಲವಂತ ಇಲ್ಲದ ಹಾಗೆ ಅದನ್ನು ಬೆಳವಣಿಗೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಕೊನೆಯದಾಗಿ ನಾನು ತಮ್ಮ ಸಮಯ ಹೆಚ್ಚು ತಗೊಳ್ಳೋದಿಲ್ಲ, 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಎಷ್ಟು ಜನ ಪೇರೆಂಟ್ಸ್ ಇದ್ದಾರೋ, ತಂದೆ ತಾಯಿಂದಿದ್ದಾರೋ, ಅವರಿಗೆ ನಿಮ್ಮ ಮಗು ಏನಾಗಬೇಕು ಅಂತ ಒಂದು ಚೀಟಿನಲ್ಲಿ ಕೊಟ್ಟು ನಾವು ಅವ್ರು ಕೊಟ್ಟರೆ ನಮಗೇನು ಉತ್ತರ ಬರುತ್ತೆ ಅಂತ ಅಂದರೆ, ನನ್ನ ಮಗ ಒಳ್ಳೆಯವನಾಗಿ ಸತ್ಪ್ರಜೆಯಾಗಿ ಎಲ್ರಿಗೂ ಬೇಕಾದವನಾಗಿ ಸಮಾಜದಲ್ಲಿ ಒಳ್ಳೆ ಹೆಸರು ತಕ್ಕೊಂಡು ಸೇವೆ ಮಾಡ್ತಕ್ಕಂಥ ಮಗನಾಗಿ ಬೆಳಿಬೇಕು ಅಂತಕ್ಕಂಥವರು, ಆ ರೀತಿ ಬರೀತಕ್ಕಂಥವರು ಬಹುಶಃ ನನಗೆ ಡೌಟ್, ಅನುಮಾನ. ಏನಾಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ನವರಾಗಬೇಕು, ಈ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಈ ಆ್ಯಟಿಟ್ಯೂಡ್ ಮಾನಸಿಕ ಸ್ಥಿತಿ, ಇದನ್ನು ಬದಲಾಯಿಸಿಕೊಂಡು ಇಂಥ ಸಂಸ್ಥೆಗಳು ಕೊಡ್ತಕ್ಕಂಥ ಒಂದು ಬೇಸಿಕ್ ಫೆಸಿಲಿಟೀಸ್ ಅಂತ ಮೂಲ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಂದೆ ತಾಯಿಗಳು ಅತ್ಯಂತ ತ್ಯಾಗವನ್ನು ಮಾಡಬೇಕಾಗ್ತದೆ. ಮಕ್ಕಳ ವೈದ್ಯನಾಗಿ ಕೂಡ ಇದನ್ನು ಬಹಳ ಇನ್ ಡೆಪ್ತ್ ಆಳವಾಗಿ ಪರಿಶೀಲನೆ ಮಾಡಿ ನೋಡಿದಾಗಲೂ ಕೂಡ ಮಗು ಒಂದು ಹಂತದಲ್ಲಿ ಮಗುವಾಗಿರ್ತದೆ, ದೊಡ್ಡವನಾಗಿ ಯುವಕ ಆಗಿರ್ತಾನೆ, ಯುವಕ ಆದಮೇಲೆ ಅವನ್ನ ಮದುವೆ ಮಾಡ್ಕೋತಾನೆ, ಮದುವೆ ಮಾಡ್ಕೊಂಡ ಮೇಲೆ ಒಂದು ಕುಟುಂಬ ಇರ್ತದೆ, ಅವನ ಮಕ್ಕಳಾಗ್ತವೆ, ಆ ಮಕ್ಕಳನ್ನ ಸಾಕ್ತಾರೆ, ಅವ್ರಗಳಿಗೆ ಅನುಭವ ಆಗ್ತದೆ. ಈ ಎಲ್ಲ ಹಂತಗಳನ್ನು ಹಾದು ಹೋಗುವಂಥ ಮಗು ಪ್ರಾರಂಭದಲ್ಲಿ ತಾಯಿ ತಂದೆಯಿಂದ ನಿರೀಕ್ಷಿಸ್ತಕ್ಕಂಥದ್ದು ಪ್ರೀತಿ. ನೀವು ಆ ಪ್ರೀತಿಯನ್ನು ಬಿಡಕ್ಕೆ ಹೋಗಬೇಡಿ, ಅದನ್ನು ಪ್ರೀತಿಸಿ ಅದನ್ನು ಅತ್ಯಂತ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಏನಾದ್ರು ಇದ್ದರೆ ನಿಮಗೆ ಯಾವುದೇ ಬಲವಂತದಿಂದ ಬೈದೆ ಹೊಡೆದೆ ಅದಕ್ಕೆ ತೊಂದರೆ ಕೊಡದೆ ಅದರ ಚಾರಿತ್ರ್ಯವನ್ನು ತಿತ್ತಕ್ಕಂಥ ಮುಖ್ಯವಾದಂಥ ಕೆಲಸವನ್ನು ನೀವು ಮಾಡಬೇಕು. ಇದು ನಾನು ನಮ್ಮ ಎಲ್ಲ ಪೇರೆಂಟ್ಸ್, ಎಲ್ಲ ತಂದೆ ತಾಯಿಗಳಿಗೂ ಹೇಳ್ತಕ್ಕಂಥ ಮೊದಲನೆಯ ಮತ್ತು ಕೊನೆಯ ಸಂದೇಶ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.